ನಾಗಮಂಗಲ ಗಲಭೆ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ನಾಗಮಂಗಲಕ್ಕೆ ಬಿಜೆಪಿಯ ಸತ್ಯ ಶೋಧನಾ ಸಮಿತಿ ತಂಡ ಭೇಟಿ ನೀಡಿದೆ. ನಮ್ಮ ಜೊತೆ ಅಶ್ವಥ್ ನಾರಾಯಣ್ ಇದ್ದಾರೆ, ನೇರವಾಗಿ ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಭೇಟಿ ಕೊಟ್ಟಿದ್ರಿ, ಪರಿಶೀಲನೆ ನಡೆಸ್ತಾ ಇದ್ರಿ, ಏನು ಹೇಳ್ತೀರಿ ಸರ್ ಈ ಘಟನೆ? ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ವಿಫಲವಾಗಿದೆ. ಆದ ಕಾರಣ ಈ ಕೋಮು ಗಲಭೆ ಆಗಿರುವಂಥದ್ದು. ವಿನಾಯಕನ ಏನು ಉತ್ಸವದ ಮೆರವಣಿಗೆಯನ್ನು ಮಾಡಲಿಕ್ಕೂ ಅಡಚಣೆ ಮಾಡಿರುವಂಥದ್ದು, ಇವೆಲ್ಲವೂ ಎಲ್ಲ ಒಂದು ಕಡೆ ನಮ್ಮ ಸಂಸ್ಕೃತಿ, ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸಗಳಾಗಿರುವಂಥದ್ದು ನಿಜಕ್ಕೂ ಖಂಡನೀಯ ವಿಚಾರ. ಸರ್, ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹೇಳುವಂಥದ್ದು ಇದರಲ್ಲಿ ರಾಜಕಾರಣವನ್ನು ಮಾಡಬಾರ್ದು, ಆದರೆ ಬಿಜೆಪಿ ಹಾಗೆ ಜೆಡಿಎಸ್ ರಾಜಕಾರಣವನ್ನು ಮಾಡ್ತದೆ, ಈ ಒಂದು ವಿಚಾರವನ್ನು ಕಾಂಗ್ರೆಸ್ ಸರ್ಕಾರ ಈ ವಿಚಾರದಲ್ಲಿ ಸಂಪೂರ್ಣವಾಗಿ ರಾಜಕಾರಣವನ್ನು ಮಾಡ್ತಿರೋದು ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ರಾಜಕಾರಣವನ್ನು ಮಾಡ್ತಿರೋದು ಕಾಂಗ್ರೆಸ್ನವರು. ಅವರು ಸರಿಯಾಗಿ ಕ್ರಮವನ್ನು ವಹಿಸಿದರೆ, ಇಂಟೆಲಿಜೆನ್ಸ್ ಕರೆಕ್ಟಾಗಿ ಕೆಲಸ ಮಾಡಿದರೆ ಇಂಥ ಪರಿಸ್ಥಿತಿ ಒದಗೇ ಬರ್ತಿರಲಿಲ್ಲ. ಹಾಗಾಗಿ ಸಂಪೂರ್ಣ ದೋಷ ಅಥವಾ ನ್ಯೂನತೆ ಇರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರದ ಮೇಲೆ ಇರೋದು ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಸರ್, ಇವತ್ತು ಭೇಟಿ ಕೊಟ್ಟಿದ್ದೀರಿ, ಅದನ್ನು ವರದಿ ಯಾರಿಗೂ ಸಲ್ಲಿಸ್ತೀರಾ ಸರ್? ಏನೇನು ಇರುತ್ತೆ ಈ ಒಂದು ವರದಿ? ಸಮಗ್ರವಾಗಿ ವರದಿಯನ್ನು ಮಾಡಿ ನಮ್ಮ ಪಕ್ಷದಲ್ಲಿ ಚರ್ಚೆಯನ್ನು ಮಾಡಿ ಸರ್ಕಾರಕ್ಕೆ ಸಲ್ಲಿಸುವಂಥದ್ದಾಗುತ್ತೆ. ಸರ್ಕಾರಕ್ಕೆ ಸಲ್ಲಿಸಿ ಸೂಕ್ತ ಕ್ರಮ, ಏನು ಕ್ರಮವನ್ನು ವಹಿಸಬೇಕು, ಯಾವ ರೀತಿ ಇಲ್ಲಿ ತಪ್ಪಾಗಿರುವಂಥದ್ದು, ನಿಜವಾದ ಸತ್ಯತೆಯನ್ನು ಹೇಳುವಂಥ ಸತ್ಯ ಶೋಧನಾ ಸಮಿತಿಯಿಂದ ಮಾಡುವಂಥದ್ದಾಗುತ್ತೆ. ಹಾಗಾಗಿ ಏನು ತನಿಖೆ ಆಗಬೇಕು, ಯಾರು ತನಿಖೆಯನ್ನು ವಹಿಸ್ಕೋಬೇಕು, ಈಗ ತನಿಖೆ ಸರಿ ಆಗ್ತಿದೆಯಾ, ನಿಜಕ್ಕೂ ನ್ಯಾಯ ಸಿಗುತ್ತಾ, ಸತ್ಯ ಬೆಳಕಿಗೆ ಬರುತ್ತಾ ಅನ್ನೋಂಥ ಈ ವಿಚಾರಗಳನ್ನೆಲ್ಲ ಗಮನದಲ್ಲಿಟ್ಕೊಂಡು ಎಲ್ಲ ಪ್ರಯತ್ನಗಳನ್ನು ಮಾಡುವಂಥದ್ದಾಗುತ್ತೆ. ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರ ಎರಡಕ್ಕೂ ಕೂಡ ಸಲ್ಲಿಸುವಂಥದ್ದು ವರದಿ ಏನು ಸರ್? ಖಂಡಿತ ಫಸ್ಟು ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡೋಂಥ ಯಾವ ರೀತಿ ರಾಜ್ಯ ಸರ್ಕಾರ ಸ್ಪಂದಿಸುತ್ತೆ ಅದರ ಆಧಾರಿತವಾಗಿ ಮುಂದಿನ ಕ್ರಮವನ್ನು ವಹಿಸುವಂಥದ್ದು. ಪರಿಗಣಿಸ್ತಾರೆ ಅಂತ ನಂಬಿಕೆ ಇದೆ ಸರ್ ಈ ಒಂದು ವರದಿಯನ್ನು, ಬಿಜೆಪಿ ವರದಿಯನ್ನು? ಖಂಡಿತ ನಾವು ಒಂದು ಪ್ರತಿಪಕ್ಷವಾಗಿ ಅವರು ಒತ್ತಾಯ ಮಾಡುವಂಥ, ಒತ್ತಡ ತರುವಂಥ ಪ್ರಯತ್ನ ಆಗುತ್ತೆ ಅಂತ ಹೇಳ್ತೀವಿ. ಸರ್, ಕೊನೆಗೆ ಒಂದಷ್ಟು ಅಮಾಯಕರು ಕೂಡ ಈ ಒಂದು ಪ್ರಕರಣದಲ್ಲಿ ಬಂಧನ ಆಗಿದ್ದಾರೆ ಅಂತ. ಭದ್ರಿಕೊಪ್ಪಲಿನ 23ಕ್ಕೂ ಹೆಚ್ಚು ಬಂಧನ ಆಗಿದೆ. ಇನ್ನೂ ಕೂಡ ಹಲವರ ಬಂಧನ ಆಗುವಂಥ ಸಾಧ್ಯತೆ ಇರುವಂಥ. ನೋಡೋಣ, ಈಗೆಲ್ಲ ಕೇಳ್ಕೊತಾ ಇದೀವಿ, ನಾನೇನು ಊಹಾಪೋಹಗಳನ್ನ ಮಾತಾಡೋಕ್ಕಲ್ಲ, ಕೇಳ್ಕೊಂಡು ನಾವು ಇಲ್ಲೇ ಇರ್ತೀವಿ ಮಾತಾಡೋಂಥದ್ದು. ಅಮಾಯಕರನ್ನ ಬಿಡಿಸುವಂತ ಕೆಲಸ ಆಗುತ್ತೆ ಅಂತ, ಯಾಕಂದ್ರೆ ಉಸ್ತುವಾರಿ ಸಚಿವರು ಇದನ್ನು ಒಪ್ಕೊಂಡಿದ್ದಾರೆ ಸರ್, ಅಮಾಯಕರು ಬಂಧನ ಆಗಿರೋದು ನಿಜ ಇದರಲ್ಲಿ ಅಂತ. ಖಂಡಿತ ಈ ದಿಕ್ಕಲ್ಲಿ ಯಾರೇ ಅಮಾಯಕ ವ್ಯಕ್ತಿಗಳಿಗೆ ತಪ್ಪಾಗಬಾರ್ದು, ಸಮಸ್ಯೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಮಾಡ್ತಿರೋದು. ಈಗಲೇ ಎಲ್ಲ ನಾನು ಹೇಳ್ತೀನಿ. ಇದಿಷ್ಟು ಅಶ್ವಥ್ ನಾರಾಯಣ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬೈರೇಸ್ ತಿಪ್ಟೂರ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ನಾಗಮಂಗಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.